ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಡಿಸೈನ್ ಹಾಕ್ತಾಯಿದ್ದೀನಿ. ಸಿಂಪಲ್ ಡಿಸೈನ್, ಸಿಂಗಲ್ ಸ್ಟೆಪ್ ಡಿಸೈನು. ತುಂಬ ಬೇಗ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ ಡಿಸೈನು. ಸೊ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ. ಸೊ ಈ ಸ್ಯಾರಿ ಫ್ರೆಂಡ್ಸ್ ಕ್ರೀಮ್ ಕಲರ್ಗೆ ಪ್ಯಾರಟ್ ಗ್ರೀನು ಮತ್ತು ಪಿಂಕ್ ಬಾರ್ಡರ್ ಇದೆ. ಸೊ ನಾವು ಇಲ್ಲಿ ಪ್ಯಾರಟ್ ಗ್ರೀನು ಮತ್ತು ಪಿಂಕ್ ಕಲರು ಕಲರ್ ಯೂಸ್ ಮಾಡ್ತಾ ಇದ್ದೀವಿ. ಆ್ಯಸ್ ಯೂಶುವಲ್ 10 ಅಥವಾ 11 ಯಾವುದಾದ್ರು ನೀಡಲ್ ನಂಬರ್ ತೊಗೊಳ್ಳಿ. ಸೊ ಇದಕ್ಕೆ ಪರ್ಲ್ಸ್ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಬಿಗ್ ಸೈಜ್ ಪರ್ಲ್ಸು. ನಾನಿಲ್ಲಿ ಗೋಲ್ಡನ್ ಬೀಡ್ ತೊಗೋತಾ ಇಲ್ಲ, ಇದಕ್ಕೆ ಪರ್ಲ್ಸು ಮ್ಯಾಚ್ ಆಗ್ತಾಯಿತ್ತು. ಯಾಕಂದರೆ ಪಲ್ಲು ಬಂದು ಫುಲ್ ಪೇಸ್ಟಲ್ ಕಲರಲ್ಲಿ ಬಂದಿದೆ. ಸೊ ಅದಕ್ಕೋಸ್ಕರ ಪರ್ಲ್ ತೊಗೊಂಡಿದ್ದೀನಿ. ಮತ್ತು ಗ್ರೀನ್ ಕಲರ್ ಏನು ಬಾರ್ಡ್ರ್ ಕೊಟ್ಟಿದ್ದಾರೆ ಅದಕ್ಕಿಂತ ಒಂಚೂರು ಲಿಟಲ್ ಬಿಟ್ ಡಾರ್ಕ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಸ್ಟಾರ್ಟಿಂಗು ಆ್ಯಸ್ ಯೂಶುವಲ್ ಅರಳಿ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿಟ್ಕೊಂಡಿರ್ತೀವಿ ಅಲ್ಲ, 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಮಾಡಿ 1 ಟೈಮ್ ಆದರೂ ನಡೆಯುತ್ತೆ, ಇಲ್ಲ 2 ಟೈಮ್ಸ್ ಆದರೂ ನಡೆಯುತ್ತೆ. 2 ಟೈಮ್ಸ್ ಮಾಡಿದ್ದೀನಿ. ಅಲ್ಲಿಂದ 5 ಚೈನ್ ಹಾಕ್ಕೊಳ್ಳೋಣ, ಕುಚ್ಚು ಕಟ್ಟೋದಕ್ಕೆ ಪ್ಲೇಸು. ಸಿಂಗಲ್ ಸ್ಟೆಪ್ ಅಂತ ಹೇಳ್ದೆ ಅಲ್ವಾ ಫ್ರೆಂಡ್ಸ್, ತುಂಬ ಈಸಿ ಇದೆ ಡಿಸೈನ್, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ನೀಟ್ ಡಿಸೈನ್ ಹೇಳ್ಬೋದು ಇದು. 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಪಕ್ಕದಲ್ಲೇ ಇನ್ನೂ ಒಂದು ಪಾಯಿಂಟಿಗೆ ನೀಡಲ್ಲಿ ಹಾಕಿ ದಾರ ತಂದು 2 ದಾರ ಸೇರಿ ಒಂದು ಮಾಡ್ತೀನಿ. ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ ಈ ಥರ 5 ಟೈಮ್ಸ್ ಮಾಡ್ತೀನಿ ಫ್ರೆಂಡ್ಸ್. 5 ಚೈನ್ ಆದಮೇಲೆ 5 ಸತಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ಬೇಕಂದರೆ ನೀವು ಇನ್ನೂ ಎಕ್ಸ್ಟೆಂಡ್ ಮಾಡ್ಕೋಬೋದು, ಅಂದರೆ ಇನ್ನೂ ಜಾಸ್ತಿ ಮಾಡ್ಕೋಬೋದು, ಇಲ್ಲ 2 ಸಿಂಗಲ್ ಕ್ರೋಶೆ ಇಲ್ಲ 3 ಸಿಂಗಲ್ ಕ್ರೋಶೆಗೆ ಡಿಸೈನ್ ಸ್ಟಾರ್ಟ್ ಮಾಡ್ಕೋಬೋದು. ನಾನಿಲ್ಲಿ 5 ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಒಂಚೂರು ಗ್ಯಾಪ್ ಇದ್ದರೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಸೊ ಫಸ್ಟ್ ಮಾತ್ರ 2 ಸಿಂಗಲ್ ಕ್ರೋಶೆ 5 ಚೈನ್ ಮಾಡಿದ್ದೀನಿ ಮತ್ತು 5 ಸಿಂಗಲ್ ಕ್ರೋಶೆಸ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಫ್ರೆಂಡ್ಸ್ ಇವಾಗ 2 ಚೈನ್ ಹಾಕ್ಕೊಳ್ಳೋಣ. ನಾವು 5 ಸಿಂಗಲ್ ಕ್ರೋಶೆ ಆದ ತಕ್ಷಣ 2 ಚೈನ್ನ ಹಾಕ್ಕೊಳ್ಳೋಣ. 2 ಚೈನ್ಸ್ನ ಹಾಕ್ಕೊಂಡು ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಈ ಪ್ಲೇಸಲ್ಲಿ ಬೇಕಂದರೆ 3 ಚೈನ್ ಕೂಡ ನೀವು ಹಾಕ್ಕೋಬೋದು, ನಮಗೆ ಆರ್ಚ್ ದೊಡ್ಡದಾಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು 2 ಚೈನ್ನ ಹಾಕಿದ್ದೀನಿ. ಆರ್ಚ್ ಸ್ವಲ್ಪ ಮೀಡಿಯಮ್ ಸೈಜ್ ಬರಲಿ ಅಂದ್ಬಿಟ್ಟು ಫ್ರೆಂಡ್ಸ್, ತುಂಬ ಚಿಕ್ಕದು ಅಲ್ಲ ತುಂಬ ದೊಡ್ಡದು ಅಲ್ಲ, ಮೀಡಿಯಮ್ ಸೈಜ್ ಆರ್ಚ್ ಇರಬೇಕು ನಮಗೆ. ಸೊ 2 ಚೈನ್ ಲಾಕ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿ ಬಿಗ್ ಸೈಜ್ ಪರ್ಲ್ ಬೀಡ್ ಏನಿದೆ ಅದನ್ನು ಇನ್ಸರ್ಟ್ ಮಾಡ್ತೀನಿ. ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಂಡ್ಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಾರಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ 2 ಚೈನ್ ಹಾಕಿದ್ದೀನಿ, ಪರ್ಲ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಲಾಕ್ ಮಾಡ್ತೀನಿ. ಸೊ ಅಲ್ಲಿಂದ 4 ಚೈನ್ನ ಹಾಕೋತೀನಿ. ಸೊ ಜಾಸ್ತಿ ಚೈನ್ಸ್ ಬೇಡ ಫ್ರೆಂಡ್ಸ್, 4 ಚೈನೇ ಸಾಕಾಗುತ್ತೆ. 4 ಚೈನ್ ಹಾಕಿಬಿಟ್ಟು ನಾನು ಚೂರು ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಇದು ಸಿಂಗಲ್ ಸ್ಟೆಪ್ ಡಿಸೈನ್ ವಿತ್ ಬೀಡ್ ಅಲ್ವಾ, ಸೊ ಸ್ವಲ್ಪ ಡಿಸೈನ್ನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಇಲ್ಲಿ ಬೀಡ್ ಪಕ್ಕ ಸಿಂಗಲ್ ಕ್ರೋಶೆ ಹಾಕಿರ್ತೀವಿ ಅಲ್ಲ, ಅಲ್ಲಿ ಹೋಲ್ ಕಾಣುತ್ತಲ್ವ ನಿಮಗೆ, ಸೊ ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಮತ್ತೆ ಅಲ್ಲಿ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಮತ್ತೆ ಇವಾಗ 2 ಚೈನ್ಸ್ನ ಹಾಕ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಆದ ತಕ್ಷಣ 2 ಚೈನ್ಸ್ನ ಮಾಡಿ, ಸೊ ನಾವು ಎಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ 2 ಚೈನ್ಸು ಅದೇ ಸಿಂಗಲ್ ಕ್ರೋಶೆ ಅಲ್ಲ, 5 ಸಿಂಗಲ್ ಕ್ರೋಶೆ ಇದೆಲ್ಲ ಲಾಸ್ಟ್ ಒನ್ಗೆ 5 ಸಿಂಗಲ್ ಕ್ರೋಶೆ, ಲಾಸ್ಟ್ ಸಿಂಗಲ್ ಕ್ರೋಶೆಗೆ ನಾನು ಲಾಕ್ ಮಾಡ್ಕೊತೀನಿ. ಮತ್ತು ಡಿಸೈನ್ನ ಟರ್ನ್ ಮಾಡ್ಕೊಂಬಿಡೋಣ. ಇಲ್ಲಿ 4 ಚೈನು 2 ಚೈನ್ ಹಾಕಿ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಫ್ರಂಟ್ ಸೈಡ್ಗೆ, ಸೊ ಅಲ್ಲಿಂದ ಫ್ರೆಂಡ್ಸ್ ಇಲ್ಲಿ 2 ಚೈನ್ 2 ಟೈಮ್ಸ್ ಬಂದಿರುತ್ತಲ್ವ, ಫಸ್ಟು ನಾವು ಡೈರೆಕ್ಟಾಗಿ ಟರ್ನ್ ಮಾಡಿದ ತಕ್ಷಣ 2 ಚೈನ್ನ ಹಾಕೋತೀನಿ. 1 ಚೈನ್ 2 ಚೈನ್ಸ್ನ ಹಾಕ್ಕೊಂಡು ಇವಾಗ ನೋಡಿ ಇಲ್ಲಿ ಗ್ಯಾಪ್ ಇದೆ ಅಲ್ವಾ, ನಾವು ಬ್ಯಾಕ್ ಸೈಡಿಂದ 2 ಚೈನ್ ಹಾಕಿರ್ತೀವಿ, ಫ್ರಂಟ್ ಸೈಡಿಂದ 2 ಚೈನ್ ಹಾಕಿರ್ತೀವಿ. 2 ಮಧ್ಯದಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋಣ. ಒಂದು ಪಿಕ್ಔಟ್ ಆಗುತ್ತೆ. 2 ಚೈನ್ ಪಿಕ್ಔಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಮತ್ತು ಇವಾಗ ಅಲ್ಲಿಂದ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. 1 ಟೈಮು ದಾರ ಸುತ್ಕೊಂಡು ಈ ಬೀಡ್ ಕೆಳಗಡೆ 4 ಚೈನ್ ಏನು ಹಾಕಿದ್ವಿ ಅದ್ರ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಂಡು ಬರಬೇಕು. ತುಂಬ ಲೆಂತಾಗಿ ಎಳಿಬೇಡಿ ಫ್ರೆಂಡ್ಸ್, ಸ್ವಲ್ಪ ಮೀಡಿಯಮ್ ಸೈಜ್ ಕಂಬ, ಸ್ವಲ್ಪ ದಾರ ಎಳೆದ್ಬಿಟ್ಟು 2ರಲ್ಲಿ 1, 2 ದಾರದಲ್ಲಿ 1. ನಾವು 2 ಚೈನ್ ಎಷ್ಟು ಲೆಂತ್ ಇದೆ ಅಷ್ಟೇ ಕಂಬ ಮಾಡ್ಕೋಬೇಕು. ಮತ್ತು ಒಂದು ಕಂಬ ಆದ ತಕ್ಷಣ 2 ಚೈನ್ನ ಮಾಡಿಕೊಂಡು, ಸೊ ಕಂಬದ ಕೆಳಗಡೆ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ಹೋಗಿ ದಾರನ ತೊಗೊಂಡು ಬಂದು 2 ದಾರನ 1 ಮಾಡ್ಕೊಳ್ಳೋಣ. ಇಲ್ಲಿ ಕಂಬ ಬೇಡ ಅಂದರೆ ಬೇಕಂದರೆ ಹಾಫ್ ಡಬಲ್ ಕ್ರೋಶೆ ಕೂಡ ನೀವು ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿ ಬರುತ್ತೆ. ಸೊ 2 ಚೈನ್ ಅಷ್ಟೇ ಲೆಂತ್ಗೆ ಕಂಬ ಮಾಡಬೇಕು ಡಬಲ್ ಕ್ರೋಶೆ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ 1, 2 ದಾರ 1
ಡಬಲ್ ಕ್ರೋಶೆ ಮಾಡಿದ್ರಾಯ್ತಲ್ವ, ಅಲ್ಲಿಂದ 2 ಚೈನ್ಸ್ ಮಾಡೋಣ. ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತಂದು ಈ 2 ದಾರ ಸೇರಿ 1 ಮಾಡ್ಕೊಳ್ಳೋಣ. ಸೊ ಡಬಲ್ ಕ್ರೋಶೆ ವಿತ್ 2 ಚೈನ್ ಪಿಕಾಟ್ ಆಗಿದೆ. ಇದೇ ಥರ 6 ಮಾಡ್ಕೋತೀನಿ ಫ್ರೆಂಡ್ಸ್. ಅಂದರೆ ಸ್ಟಾರ್ಟಿಂಗು 2 ಚೈನ್ಗೂ ಪಿಕಾಟ್ ಮಾಡಿದ್ವಿ ಅಲ್ವಾ, ಅದು ಒಂದು ಕಂಬ ಥರ ಕನ್ಸಿಡರ್ ಮಾಡಿ ಒಟ್ಟು 6 ಮಾಡ್ಕೋಬೇಕಾಗತ್ತೆ. ಸೊ ಒಂದು ಡಬಲ್ ಕ್ರೋಶೆ ಮಾಡಬೇಕು, 2 ಚೈನ್ ಹಾಕಿ ಡಬಲ್ ಕ್ರೋಶೆ ಕೆಳಗಡೆ ಹೋಗಿ ದಾರ ಅಂತಂದು ಲಾಕ್ ಮಾಡ್ಕೊಳ್ಳೋದು. 4 ಆಯ್ತಲ್ವ, ಇನ್ನು 2 ಮಾಡ್ಕೊಳ್ಳೋಣ. ಸೊ ಇಲ್ಲಿ ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು ಫ್ರೆಂಡ್ಸ್. ನೀವು ಲೆಂತಿಯಾಗಿ ಕೂಡ ತೊಗೋಬೋದು. 3 ಚೈನ್ ಸ್ಟಾರ್ಟಿಂಗ್ 3 ಚೈನ್ ಸ್ಟಾರ್ಟ್ ಮಾಡಿದ್ರೆ ನೀವು ನಾರ್ಮಲ್ ಡಬಲ್ ಕ್ರೋಶೆ ಲೆಂತಿಯಾಗಿ ಪಿಕಾಟ್ಸ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ 2 ಚೈನ್ ಪಿಕಾಟ್ಸ್ ಹಾಕಿದ್ದೀನಿ. ಅದು ಸ್ವಲ್ಪ ಶಾರ್ಪ್ ಎಡ್ಜ್ ಬರುತ್ತೆ, ನಿಮಗೆ ಕರ್ವ್ ಎಡ್ಜ್ ಬರೋದಿಲ್ಲ. ಬೇಕಂದರೆ ಅಬ್ಸರ್ವ್ ಮಾಡಿ. 3 ಚೈನ್ ಹಾಕಿ ಪಿಕಾಟ್ ಮಾಡಿದ್ರೆ ಸ್ವಲ್ಪ ಕರ್ವ್ ಬರುತ್ತೆ. 2 ಚೈನ್ ಮಾಡಿ ಹಾಕಿದ್ರೆ ಶಾರ್ಪ್ ಎಡ್ಜ್ ಬರುತ್ತೆ, ಸ್ವಲ್ಪ ವಿ ಶೇಪು. ಈ ಡಿಸೈನಿಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾಯಿತ್ತು ಅಂತ ನಾನು ಈ ಥರ ಹಾಕ್ಸಿದ್ದೀನಿ. ಸೊ ಇದಾದಮೇಲೆ ಒಟ್ಟು 6 ಆಯ್ತಲ್ವ ಫ್ರೆಂಡ್ಸ್. 6 ಕಂಬಗಳು ಮಾಡಿದ್ಮೇಲೆ ನಾವು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಲಾಸ್ಟ್ ಒಂದು ಸಿಂಗಲ್ ಕ್ರೋಶೆ ಮಾಡಿರ್ತೀವಿ ಅಲ್ಲ ಬಟ್ಟೆಗೆ, ಸೊ ಆ ಸಿಂಗಲ್ ಕ್ರೋಶೆ ಒಳಗಡೆ ಒಂದು ಚಿಕ್ಕ ಕಂಬ ಹಾಕಬೇಕು, ಮೀಡಿಯಮ್ ಸೈಜ್ ಕಂಬ ಚಿಕ್ಕದು. ಸೊ 2 ಚೈನ್ ಎಷ್ಟು ಗ್ಯಾಪಿಗೆ ನಾವು ಲಾಕ್ ಮಾಡಿದ್ವಿ ಸ್ಟಾರ್ಟಿಂಗ್ ನೋಡಿ 2 ಚೈನ್ ಎಷ್ಟು ಮಾಡಿರ್ತೀವಿ ಅಷ್ಟೇ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ನಮಗಲ್ಲಿ 1 ಆರ್ಚ್ ಕಂಪ್ಲೀಟ್ ಆಗುತ್ತೆ. ಸೊ ಪೇಸ್ಟಲ್ ಸ್ಯಾರೀಸ್ಗೆಲ್ಲ ನಿಮಗೆ ಪರ್ಲ್ ಬೀಡ್ಸು ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ, ಪರ್ಲ್ ತುಂಬ ಚೆನ್ನಾಗಿ ಕಾಣುತ್ತೆ, ಒಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ ನಿಮಗೆ. ಸೊ ಇಷ್ಟ ಆಯ್ತಲ್ವ. ಲಾಕ್ ಮಾಡಿ ಆದಮೇಲೆ ಮತ್ತೆ ನಾವಿವಾಗ ಇನ್ನೂ ಒಂದು ಆರ್ಚ್ ಮಾಡ್ತೀನಿ. ಸೊ ಬೇಕಂದರೆ ಹೀಗೆ 5 ಸಿಂಗಲ್ ಕ್ರೋಶೆ ಮಾಡಿ ಕುಚ್ಚಿಗೆ ಪ್ಲೇಸ್ ಮಾಡ್ಕೋಬೋದು. ಇಲ್ಲಾಂದರೆ ನಾನು ಮಾಡ್ತಾ ಇರೋ ಥರ ಇನ್ನೊಂದು ಆರ್ಚ್ನ ಕಂಟಿನ್ಯೂ ಮಾಡ್ಕೋಬೋದು. ಇಲ್ಲಿ 2 ಚೈನ್ ಹಾಕಿ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಸ್ವಲ್ಪ ದಾರ ಮೇಲೆ ಮಾಡಿ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಸೊ ಬೇಕಂದರೆ ಮ್ಯಾಚ್ ಆಗಿಲ್ಲ ಪರ್ಲ್ ಬೀಡ್ ಅಂದರೆ ಗೋಲ್ಡನ್ ಬೀಡ್ ಕೂಡ ನೀವು ಹಾಕ್ಕೋಬೋದು ಫ್ರೆಂಡ್ಸ್. ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅದಕ್ಕೆ ಮಾತ್ರ ಪರ್ಲ್ ಬೀಡ್ ಯೂಸ್ ಮಾಡಿ. ಸೊ ಬೀಡ್ ಲಾಕ್ ಮಾಡ್ಕೊಳ್ತೀನಿ. 4 ಚೈನ್ ಮಾಡ್ಕೊಳ್ಳೋಣ. 4 ಚೈನ್ ಮಾಡಿ ಬ್ಯಾಕ್ ಸೈಡಿಂದ ಬೀಡ್ ಪಕ್ಕ ಇರೋ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಮತ್ತೆ 2 ಚೈನ್ ಮಾಡಿ ಲಾಕ್ ಮಾಡೋಣ. 2 ಚೈನ್ ಮಾಡಿ ಲಾಕ್ ಮಾಡಿ. ಸೊ ಇವಾಗ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ನಾವು 2 ಚೈನ್ ಮಾಡಿಬಿಟ್ಟು ಪಿಕಾಟ್ ಥರ ಲಾಕ್ ಮಾಡಬೇಕಾಗತ್ತೆ. ಫಸ್ಟು 2 ಚೈನ್ ಮಾಡಿ 2 ಚೈನ್ ಕೆಳಗಡೆ 2 ಚೈನ್ ಮಧ್ಯದಲ್ಲಿ ಹೋಗಿ ದಾರ ಅಂತಂದು ಲಾಕ್ ಮಾಡಬೇಕು. ಮತ್ತು ಸೇಮ್ ಸೈಜು 2 ಚೈನ್ ಎಷ್ಟು ಲೆಂತ್ ಇದೆ ಅಷ್ಟು ಲೆಂತಿಗೆ ನಾವು ಡಬಲ್ ಕ್ರೋಶೆ ಮಾಡಿ ಅದು ಕೂಡ ಪಿಕಾಟ್ ಮಾಡಬೇಕು. ಇದೇ ಥರ ಫುಲ್ಲು ಆರ್ಚ್ ಬೀಡ್ ಅರೌಂಡ್ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕು ಪಿಕಾಟ್ಸ್ ಹಾಕ್ಕೊಂಡು. ಸೊ ಫಿನಿಶ್ ಮಾಡ್ಕೋಬೇಕು. ಒಟ್ಟು 6 ಇಡಿಸುತ್ತೆ ಫ್ರೆಂಡ್ಸ್. ನೀವು ಬೇಕಂದರೆ ಎಕ್ಸ್ಟೆಂಡ್ ಮಾಡ್ಕೋಬೋದು. ಬೀಡ್ ಕೆಳಗಡೆ 4 ಚೈನ್ ಹಾಕಿದ್ದೀವಲ್ಲ 5 ಚೈನ್ ಕೂಡ ನೀವು ಹಾಕ್ಕೋಬೋದು. ಸೊ ಒಟ್ಟು ನಾನಿಲ್ಲಿ 6 ಮಾಡಿದ್ದೀನಿ, 6 ಸೆಟ್ಸ್ ಇದೆ. 6 ಮಾಡಿ ನೀಡಲ್ ಮೇಲೆ ದಾರ ಸುತ್ಕೊಂಡು ನೋಡಿ ಲಾಸ್ಟಲ್ಲಿ ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ, ಅಲ್ಲೇ ನಾನು ಇನ್ನೂ ಒಂದು ಕಂಬ ಮಾಡಿಬಿಟ್ಟು ಲಾಕ್ ಮಾಡ್ಕೊಳ್ತೀನಿ. ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಥವಾ ಸ್ಟಾರ್ಟಿಂಗ್ 2 ಚೈನ್ ಅಷ್ಟು ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿ ಆದಮೇಲೆ ಮತ್ತೆ 5 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಇಲ್ಲಿ 5 ಸರ್ತಿ ಸಿಂಗಲ್ ಕ್ರೋಶೆ, ಒಟ್ಟು ಕೌಂಟ್ 5 ಇರಬೇಕು. ಸೊ ಇದು ನಿಮ್ಮ ಇಷ್ಟ ಫ್ರೆಂಡ್ಸ್, ಎಷ್ಟು ಬೇಕಾದ್ರೂ ನೀವು ಕೌಂಟ್ ಹಾಕೋಬೋದು. ಸೊ ಆಮೇಲೆ ಆ ಕುಚ್ಚು ಕಟ್ಟಕ್ಕೆ ಪ್ಲೇಸ್ ಮಾಡ್ಕೋಬೇಕಾಗತ್ತೆ. ಇವನ್ ಇದು ಆರ್ಚು ಅಷ್ಟೇ, ನೀವು ಇನ್ನೂ ಜಾಸ್ತಿ ಮಾಡ್ಕೋಬೋದು. 3 ಆರ್ಚ್ಗೆ 1 ಕುಚ್ಚು ಟೈಪು ಮಾಡ್ಕೋಬೋದು, ಇಲ್ಲ 1 ಆರ್ಚ್ಗೆ 1 ಕುಚ್ಚು ಆ ಥರ ಕೂಡ ನೀವು ಪ್ಲೇಸ್ ಮಾಡ್ಕೋಬೋದು. ಸೊ ಮತ್ತೆ ಇಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಇಲ್ಲಿ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿ ಆದಮೇಲೆ ಮತ್ತೆ ಈ ಥರ ಸಿಂಗಲ್ ಕ್ರೋಶೆಸ್ನ ಮಾಡ್ಕೊಂಡು ಹೋಗಬೇಕು ಪಕ್ಕದಲ್ಲೇ. ಈ ಥರ ಸಿಂಗಲ್ ಕ್ರೋಶೆ ಮಾಡೋದ್ರಿಂದ ಫ್ರೆಂಡ್ಸ್ ಒಂಥರ ಡಿಫ್ರೆಂಟ್ ಲುಕ್ ಬರುತ್ತೆ. ಟ್ರೈ ಮಾಡಿ ನೀವು, ಎಷ್ಟು ಜಾಸ್ತಿ ಆಗ್ತೀರೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಈ ಥರ 2 ಆರ್ಚ್ಗೆ 1 ಕುಚ್ಚು ಈ ಥರ ಮಾಡ್ಕೊಂಡು ಹೋಗಿದ್ದೀನಿ.
ಇಷ್ಟೇ ಫ್ರೆಂಡ್ಸ್ ಡಿಸೈನ್. ತುಂಬ ಈಸಿ ಆಗಿದೆ ಅಲ್ಲ, 1 ಅವರ್ ಒಳಗಡೆ ನೀವು ಹಾಕ್ಬಿಡ್ಬೋದು. ಸೊ ಬಿಗಿನರ್ಸ್ ಆದರೆ ಇನ್ನೊಂಚೂರು ಟೈಮ್ ಆಗುತ್ತೆ. ಸೊ ಬರೋರ್ಗಾದರೆ 1 ಅವರ್ ಸಾಕಾಗುತ್ತೆ, ಆರಾಮಾಗಿ ಮಾಡ್ಕೋಬೋದು. ತುಂಬ ಸ್ಟಿಫಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ಡಿಸೈನ್ ಇದು. ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಇದಕ್ಕೆ 137 ದಾರ ಸುತ್ತಕೊಂಡು ಸ್ವಲ್ಪ ಲೆಂತಿ ಕುಚ್ಚೆ ಕಟ್ಟಿದ್ದೀನಿ. ಕುಚ್ಚು ಬೇಕು ಅಂದಿದ್ರು, ತೀರಾ ಬೇಬಿ ಕುಚ್ಚು ಬೇಡ ಅಂತ. ಈವನ್ ಬೇಬಿ ಕುಚ್ಚು ಹಾಕಿದ್ರು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಈ ರೀತಿ ಇದೆ ಫ್ರೆಂಡ್ಸ್ ಡಿಸೈನು. ಸಿಂಗಲ್ ಕಲರ್ ಕ್ರೋಶ, ಸಿಂಗಲ್ ಕಲರಲ್ಲಿ ಕುಚ್ಚು ಕಟ್ಟಿದ್ದೀನಿ. ಸೊ ಇದು ಪಲ್ಲು ಬಂದು ಬೇರೆ ಕಲರು, ಬಾರ್ಡರ್ ಬಂದು ಬೇರೆ ಕಲರ್. ನಾನು ಬಾರ್ಡರಲ್ಲಿರೋ ಕಲರ್ಸ್ನ ಯೂಸ್ ಮಾಡಿದ್ದೀನಿ. ಸೊ ನಿಮಗೂ ಇಷ್ಟ ಆದರೆ ಈ ಡಿಸೈನ್ನ ಖಂಡಿತ ಟ್ರೈ ಮಾಡಿ. ತುಂಬ ಲುಕ್ ಚೆನ್ನಾಗಿ ಬರುತ್ತೆ. ಸಿಂಪಲ್ ಡಿಸೈನೇ, ರೆಗ್ಯುಲರ್ ಡಿಸೈನೇ, ಬಿಗಿನರ್ಸ್ಗೂ ಯೂಸ್ ಆಗುತ್ತೆ ಅಂತ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಸೊ ನೀವು ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ಸೇಮ್ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಈವನ್ ವಿತೌಟ್ ಕುಚ್ಚು ಕೂಡ ನೀವು ಕಂಟಿನ್ಯೂಸ್ ಆಗಿ ಇದೇ ಥರ ಹಾಕ್ಕೊಂಡು ಹೋಗ್ಬೋದು. ಅದು ಕೂಡ ಚೆನ್ನಾಗಿ ಕಾಣುತ್ತೆ, ಬಾರ್ಡರ್ ಟೈಪು. ಇದಕ್ಕೆ ಪ್ರೈಸ್ ಬಂದು 350 ಅರೌಂಡ್ ಚಾರ್ಜ್ ಮಾಡ್ತೀವಿ. ಕಡಿಮೆ ಜಾಸ್ತಿ ನೋಡಿಕೊಂಡು ನಿಮ್ಮ ಪ್ಲೇಸಸ್ ಡಿಪೆಂಡ್ ಆಗುತ್ತೆ. 300 to 350 ಅಷ್ಟೇ ಇದು. ಅದ್ರ ಒಳಗಡೆ ಚಾರ್ಜ್ ಮಾಡ್ಕೋಬೋದು. ನಿಮಗೆ ಇಷ್ಟ ಆಗಿರೋ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.